ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ ಕರ್ಣ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಏನ ಪರಾಗವ ಕೈಜನ ನೆನುಗ, ಏನ ಪರಾಗವ ಕೈಜನ ನೆನುಗ. ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ ಕರ್ಣ, ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಪರಮಾತ್ಮ ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಒಂದು ಅರಿಯನ ಶ್ರೀ ವಾಸುದೇವ, ಒಂದು ಅರಿಯನ ಶ್ರೀ ವಾಸುದೇವ. ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಜನನಿಯು ಯಾರೋ ಜನಕನು ಯಾರೋ, ಬಂಧು ಯಾರೋ ಬಳಗವು ಯಾರೋ. ಜನನಿಯು ಯಾರೋ ಜನಕನು ಯಾರೋ, ಬಂಧು ಯಾರೋ ಬಳಗವು ಯಾರೋ. ಜನನಿಂದನೆಯಲಿ ಬಲು ನೊಂದಿಹೆ ಸ್ವಾಮಿ. ಜನನಿಂದನೆಯಲಿ ಬಲು ನೊಂದಿಹೆ ಸ್ವಾಮಿ. ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಏನ ಪರಾಗವ ಗೈದೆನ ನೆನುತ, ಏನ ಪರಾಗವ ಗೈದೆನ ನೆನುತ. ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಕೃಷ್ಣ 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 ಕೃಷ್ಣ. ಪರಮಾತ್ಮ ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕನು, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲವತರಿಸಿದವ ಸುಕುಮಾರವ, ದುರಧೀರ ಸುಕುಮಾರವ.
ಕರೆಯ ಬೆಳಗುವ ರವಿಯ ಕರುಣದೆ ಕರ್ಣ ಕರೆಯ ಬೆಳಗುವ ರವಿಯ ಕರುಣದೆ ಮಹಾಮಹಿಮನೆಂದೆನಿಸಿ ಮೆರೆವ ಪ್ರವೇಶಿಸಲು ಸುಕುಮಾರ ಬಾ ಸುರವೀರ ಸುಕುಮಾರ ಬಾ ತಳಮಳವೇ ತಗೆ ಮನದ ಚಿಂತೆ ತೋರೇ ಕರ್ಣ 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 ತಳಮಳವೇ ತಗೆ ಮನದ ಚಿಂತೆ ತೋರೆ ಅಮಿತ ಭುವನದೊಳ್ ಕೀರ್ತಿಯ ಪಡೆವೆ ತಳಮಳವೇ ತಗೆ ಮನದ ಚಿಂತೆ ತೊರೆ ಅಮಿತ ಭುವನದೊಳ್ ಕೀರ್ತಿಯ ಪಡೆವೆ ಕನತರವೆನಿಸಿದ ಮೇದಿನಿಯೊಳು ನೀನು ಕನತರವೆನಿಸಿದ ಮೇದಿನಿಯೊಳು ನೀನು ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ್ತಲಿ ಸುಕುಮಾರ ಬಾ ಸುರವೀರ ಸುಕುಮಾರ ಬಾ ಕರ್ಣ 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 ಪರಮಾತ್ಮ, ಕರ್ಣ ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟುಕೊಂಡು ಕುಳಿತಿರುವೆಯಲ್ಲ. ಪರಮಾತ್ಮ, ತಾವು ಹೇಳುತ್ತಿರುವುದು ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿರುವ ಎನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೆಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿದ್ದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದಡಿಯಲ್ಲೇ ಕೆಡಗುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಂಡು ಈ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ, ಬಾ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ನಾನಿಂತಹವನೆಂಬ ವಿಚಾರ ಅವರಿಗೆ ತಿಳಿಯದ ದೇವ? ತಿಳಿಯದು ಕರ್ಣ, ತಿಳಿಯದು. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿ ದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲಲ್ಲ ದೇವ, ಆ ಕರ್ಣನಾರು ಒಮ್ಮೆ ತಿಳಿಸಲಾರಯ್ಯ. ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಆದರೆ ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಯಾರಿಗೂ ತಿಳಿಸಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿ ದೇವಿಗೆ ನಿನ್ನ ಜನ್ಮ ವೃತ್ತಾಂಶವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತೀ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಹಾ ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು. ನಾನಿಂದು ಹೋಗಿ ಬರಲೇ? ಆಗಬಹುದು ದೇವ. ಆ ಕರ್ಣ, ಪರಮಾತ್ಮ, ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು.
ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರು ಎಂದು ನಂಬಿರುವ ಧರ್ಮನಂದನ ನನ್ನ ಅಗ್ರಜನೆ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡು ರಾಜ, ಕುಂತಿ ದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಪರಮ ವೈರಿ ಎನಿಸಿದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಭೂಮಿ ಮೇಲೆ ಬಿದ್ದು ರಕ್ತದ ಮಡುವಿಗೆ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆವಿಗೂ ಬಂಧು ವರ್ಗದವರ್ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು, ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಹೇ ಪಾಪಿಕರ್ಣ, ಹೇ ಪಾಪಿಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ, ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲುವುದೇ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲುವುದೇ ದುರದೋಳ್ ತಮ್ಮನಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೊಳ್ ಸುಖ ಸಂಪತ್ತಿನಿಂ ಬಾಳ್ವನೆ. ಛಲದಿಂ ಪಾತನ ರುಂಡವಂ ತರಿದು, ಛಲದಿಂ
ಪಾರ್ಥನರುಂಡವಂತರಿದೋ ಮತ್ತಾನಿಗೆ ಮಮತ್ಸಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರಸರಕ್ಕೆ ನಾ ತುತ್ತಾಗಲೇ ಸಾಯಲೇ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಕಾಮಿನಿ ಕೈ ಹಿಡಿದು ಮೋಹನಗೆ ಬೀರಿ ವಾಸುದೇವ ಕಾಮಿನಿ ಕೈ ಹಿಡಿದು ಮೋಹನಗೆ ಬೀರಿ ಆಡಿದ ಮಾತು ಏನಾಯಿತು ಆಡಿದ ಮಾತು ಏನಾಯಿತು ಮೈ ಮರೆತು ಶೃಂಗಾರ ಜತೆಯಾಯಿತು ಮೈ ಮರೆತು ಶೃಂಗಾರ ಜತೆಯಾಯಿತು ರಮಣಿಯೊಡನೆ ಒಲಿದ ಮೇಲೆ ಮರೆಯ ದೀಪದ ಮೇಲೆ ಅರಿಯದಾರೆ ಬಾಬೇಗ ಸ್ವಾಮಿ ಬಾಬೇಗ ಸ್ವಾಮಿ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಸ್ವಾಮಿ ದೇವಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ದೇವಿ ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ದೇವಿ ಇಂದು ನಡೆದ ರಾಜಸಭೆಯಲ್ಲಿ ಆ ದುರ್ಯೋಧನು ಎಷ್ಟು ಹೇಳಿದರೂ ಕೇಳದೆ ಹಿಡಿದ ಹಠವನ್ನು ಸಾಧಿಸಿ ಛಲವನ್ನು ಬಿಡೆ ನೆಲವನ್ನು ಕೊಡೆ ಎಂದು ಹೇಳಿದನು. ಆದರೆ ದೇವಿ ಇಂದು ಯುದ್ಧವೇ ನಿಶ್ಚಿತವೇ ಆಯಿತು. ದೇವಿ ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗಡದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ. ದೇವಿ ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಗಳಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಜಗತ್ತಿನ ಅತ್ಯಂತ ಸೀಮಾ ಧ್ವಂಸ. ಆಹಾ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ದೇವ? ದೇವಿ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದೆ ಹೊರತು ಎಂದಿಗೂ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ ಪರಮಾತ್ಮ. ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ. ಅಂಬುದಿನಿದಿಯಂ ತುದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದಿಯಂ ತುದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಯಾದು ಗೈದೆನ್ನ ಹೃದಯ ರಂಗವ ಜಾದು ಗೈದೆನ್ನ ಹೃದಯ ರಂಗವ ಓದಲಿ ಸೇರಿದ ಸದಮಲ ಓದಲಿ ಸೇರಿದ ಸದಮಲ ಅಂಬುದಿನಿದಿಯಂ ಕಡಲ ಮಡಿಲಿನಿಂದ ಓಡಿ ಬಂದ ಕ್ಷಣ, ಓಡಿ ಮಾಡಿದರೆ ಗುಡಿ ನೋಡಲಿ. ಕಡಲ ಮಡಿಲಿನಿಂದ ಓಡಿ ಬಂದ ಕ್ಷಣ, ಓಡಿ
ನವಗುಣದಲ್ಲಿ ಸೈ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದಲ್ಲಿ ಸೈ ಭಾರ್ಗವಿ. ಶಿವಸತಿ ಸಮೋರಿಯೋ ನಮ್ಮ ನರಸಿದ ದೇವಿಯೋ, ಶಿವಸತಿ ಸಮೋರಿಯೋ ನಮ್ಮ ನರಸಿದ ದೇವಿಯೋ, ನಿನ್ನ ರೂಪ ರಚಿಸಿದಂತ ಕೊಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತಹ ಕೊಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಸುರಭಿಸುಬೋದಯಗಿ ಸಿರಿದೇವಿಯ ವರಿಸಿದೆನಾ, ಸುರಭಿಸುಬೋದಯಗಿ ಸಿರಿದೇವಿಯ ವರಿಸಿದೆನಾ. ಬಂದೆನ್ನ ಬಂದಿಯೋಳಾನಂದ ಪಡಿಸೋ ಸ್ವಾಮಿ, ಬಂದೆನ್ನ ಬಂದಿಯೋಳಾನಂದ ಪಡಿಸೋ. ಅಂಬುದಿ ನಿಧಿಯಂ ತುಲಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದು ಗೈದೆನ್ನ ಹೃದಯ ರಂಗವ, ಜಾದು ಗೈದೆನ್ನ ಹೃದಯ ರಂಗವ. ಓದಲಿ ಸೆಳೆದ ಸದಮಲ ಓದಲಿ ಸೆಳೆದ ಸದಮಲಸಿ ಅಂಬುದಿ ನೀರಿಯಂ. ದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಬ್ರಹ್ಮನ ಶಿವಾದೇವಿಯೋ ಲೌರಿ ಮನೋಹರನೋ ನೀವಾಳುವ ಪದ ಬ್ರಹ್ಮನು ನಮ್ಮ ರೂಪ ರಚಿಸಿದಂತಹ ನಿತ್ಯ ಬಳುವಳಿ ಚೆಲುವ. ದೃಪದ ರಾಜನಿಗೆ ಸುತಿಯಾಗಿ ದೇಶಪತಿಯಾದ ಪಾಂಡುರಾಜನಿಗೆ ಸೊಸೆಯಾಗಿ ಅಸಮಸಾಹಸಿಗಳಾದ ಪಾಂಡವರಿಗೆ ಸತಿಯಾಗಿ ಉಸಿರಳಲವಾದ ವ್ಯಸನವೆನಗೆ ದಹಿಪಿತೇ ಜಗದಿ. ಸಾ
ಸಾಗಿ ದೂರ ವಿಧಿಯ ಘೋರ ದಹಿಪುತ್ತಿದೆ ದವಾಗ್ನಿ ಜ್ವಾಲ ಸಾಗಿ ದೂರ ವಿಧಿಯ ಘೋರ ದಹಿಪುತ್ತಿದೆ ದವಾಗ್ನಿ ಜ್ವಾಲ ಅಂದು ನೊಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಾಹಿಪೆನ್ನುತ್ತ ವಾಸುದೇವ ಅಂದು ನೊಂದು ನಿಂತೆ ಸಭೆಯಲಿ ಬಂದ ಚಿಂತೆ ದಾಹಿಪೆನ್ನುತ್ತ ಪತಿಗಳೈವರ ಪಂತ್ಯದಂತ್ಯ ಕೃಷ್ಣ 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 ಪತಿಗಳೈವರ ಪಂದ್ಯದಂತ್ಯ ಪತಿಗಳೈವರ ಪಂದ್ಯದಂತ್ಯ ಕಾದು ಕಾದು ನೊಂದು ಬಳಲಿದೆ ಪತಿಗಳೈವರ ಪಂದ್ಯದಂತ್ಯ ಕಾದು ಕಾದು ನೊಂದು ಬಳಲಿದೆ ಸಾಗಿ ದೂರ ವಿಧಿಯ ಘೋರ ದಹಿಪುತ್ತಿದೆ ದವಾಗ್ನಿ ಜ್ವಾಲ ಸಾಗಿ ದೂರ ವಿಧಿಯ ಘೋರ ದಹಿಪುತ್ತಿದೆ ದವಾಗ್ನಿ ಜ್ವಾಲ ಕೃಷ್ಣ 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 ಹೇ ಪರಮಾತ್ಮ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಅದೇನನ್ನು ಬರೆದಿರುವೆ ಸ್ವಾಮಿ? ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯೇ ಪಾಂಚಾಲಿ, ಏಕೆ ಚಿಂತಿತೆ ದ್ರುಪದ ನಂದಿನಿ? ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯೇ ಪರಮ ಸದ್ಗುಣಿ.
ಪತಿಯ ತೊಡೆ ಮುರಿದು ತರುವೆನ ದುರದಿ ದುರುಳ ಗುರುಪತಿಯ ತೊಡೆ ಮುರಿದು ತರುವೆನ ಕಡುಮದಾಂಡರವರನ್ನು ಒದಿಸದ ಬಿಡದುರದಲ್ಲಿ ಕಡುಮದಾಂಡರವರನ್ನು ಒದಿಸದ ಬಿಡದುರದಲ್ಲಿ ತೊಡೆ ತಟ್ಟಿ ಪುಡಿ ಗಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ತೊಡೆ ತಟ್ಟಿ ಪುಡಿ ಗಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ಏಕೆ ನಿಂತಿವೆ ದೃಪದ ನಂದಿನಿ ಭಯವ ಬಿಡು ಪಾಂಡವಿ ಪರಮ ಸದ್ಗುಣಿ ಪ್ರಿಯ ಪರಮ ಸದ್ಗುಣಿ ನಿವಾಸ ಪವನಯ ಮರೆಯುವೇನು ತರುಣಿಯೇ ನಿವಾಸ ಪವನಯ ಮರೆಯುವೇನ ತರುಣಿಯೇ ಕಪಟತನ ವಂಚಕರ ಹೃದಯವನ್ನು ಸೀಳುವೆ ಕಪಟತನ ವಂಚಕರ ಹೃದಯವನ್ನು ಸೀಳುವೆ ತೊಡೆ ತಟ್ಟಿ ಪುಡಿಗೊಟ್ಟಿ ಎದೆಲೆತ್ತಿ ನಿಲ್ಲುವೆ ತೊಡೆ ತಟ್ಟಿ ಪುಡಿಗೊಟ್ಟಿ ಎದೆಲೆತ್ತಿ ನಿಲ್ಲುವೆ ಏಕೆ ನಿಂತಿವೆ ದೃಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯೇ ಪರಮ ಸದ್ಗುಣಿ ಪ್ರಿಯೇ ಪರಮ ಸದ್ಗುಣಿ ಏಕೆ ಏನಾಯ್ತು ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ ನಾನು ನಿಷ್ಕರುಣಳಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀಯ ಜಾತಿಯನ್ನು ಅದೇಕೆ ನಿರ್ಮಿಸಿದೆ ದೇವ? ಹಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯೋ ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಅಣ್ಣನ ಪತಿಗಳನ್ನು. ಒಂದು ದಿನದ ಅವಿವೇಕದಿಂದ ಈ ನಿಂದನೆಯೂ ಸಾಯುವ ತನಕ ನಮ್ಮನ್ನು ಬಿಟ್ಟಿದ್ದಲ್ಲ. ಪ್ರಿಯೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದುದು ಹಾಗೆ ಹೋಯಿತು. ಈಗ ಅದನ್ನು ಬಿಡು. ನೀನು ಚಿಂತಿಸಲು ಕಾರಣವೇನೆಂದು ನನಗೆ ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರ. ಅದು ಹಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ಪುನಃ ದುರ್ಯೋಧನನ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೂ ನಿಜವಾಯಿತು. ರಾಯಭಾರಕ್ಕೆ ಹೋಗಿದ್ದವರಾರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಸರಿ ಸರಿ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮದಲ್ಲಿ ಮಗ್ನರಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದನು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರೆನೆ ಎಂದು. ಬಾಪು ಪಾಂಚಾಲಿ, ಬಾಪು. ಪ್ರಶ್ನೆಗೆ ತಕ್ಕ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದ್ದೆನ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಇಲ್ಲಿ ಮನ ಪ್ರೇಮದ ಪ್ರೇಯಸಿ ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯಾ, ಕುರುಕುಲಹದ ಮರ ರಣದೊಳು ಕೆಣಕು ಕುರುವಂಶವನ್ನೇ ನಾಶ ಮಾಡುವೆ. ನಿಜವೇ ಪ್ರಿಯಾ? ಹೌದು. ಕುರುಕುಲಹದ ಮರ ರಣದೊಳು ಕೆಣಕುವೆ ಕುರುವಂಶವನ್ನೇ ನಾಶ ಮಾಡುವೆ.
ದುರುಳ ದುಶ್ಯಾಸನ ಕರುಳ ಬಗೆದು ದುರುಳ ದುಶ್ಯಾಸನ ಕರುಳ ಬಗೆದು ಬಿಡುಗಲ ರಘುದಲ್ಲಿ ಮುಡಿಗಟ್ಟಿಸುವೆ ದುರುಳ ದುಶ್ಯಾಸನ ಕರುಳ ಬಗೆದು ಬಿಡುಗಲ ರಘುದಲ್ಲಿ ಮುಡಿಗಟ್ಟಿಸುವೆ ಜಾನೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೇಮದ ಪ್ರೇಯಸಿ ನೀನು ಜಾನೆ ಮುದ್ದಾಡುವೆನು ಬಾರೆ ಸಭೆಯ ಪರಿಭವ ಮರೆಯುವನೇನು ಗೈದ ಸಪಥವ ಬಿಡುವನೆ ನಾನು ಸಭೆಯ ಪರಿಭವ ಮರೆಯುವನೇನು ಗೈದ ಸಪಥವ ಬಿಡುವನೆ ನಾನು ಚಿಂತಿಸದಿರು ನೀ ದ್ರುಪದ ನಂದಿನಿ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಚಿಂತಿಸದಿರು ನೀ ದ್ರುಪದ ನಂದಿನಿ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಜಾನೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೇಮದ ಪ್ರೇಯಸಿ ನೀನು ಜಾನೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ಪ್ರಾಣೇಶ್ವರ ಪ್ರಿಯ ಸಮಯವಿದೆ ಶೃಂಗಾರಕ್ಕೆ ಭೀಮ ಪಾಂಚಾಲಿ ಪ್ರಾಣೇಶ್ವರ ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮರೆಯ ಮನಕ್ಕೆ ಲಿದರೆ ವಿರಾಮ ಪ್ರಾಣೇಶ್ವರ ಭ್ರಮರೆಯ ಮನಕ್ಕೆ ಲಿದರೆ ವಿರಾಮ ಸಮಯವಿದೆ ಪ್ರಾಣೇಶ್ವರ ಸ್ವಾಮಿ ಮನ ಮುದಿಸುವ ಮಧು ಆಸ ವಿಲಾಸ ಪ್ರಾಣೇಶ್ವರ ಮನ ಮುದಿಸುವ ಮಧು ಆಸ ವಿಲಾಸ ಕೌರವ ಶಿರವ ಧರೆಯಲಿ ನೀನು ಕೇಳಿದೆಯಾ ಕೌರವ ಶಿರವ ಧರೆಯಲಿ ನೀನು ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ಪಾಂಚಾಲಿ ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ಪಾಂಚಾಲಿ ಆಗ ಯಾವಾಗ ದುರ್ಯೋಧನನ ಶಿರವನ್ನು ನೀವು ಧರೆಗುರುಳಿಸಿದಾಗ ಆ ಚಿಂತೆಯನ್ನು ನೀನು ಬಿಡು ಚೆಲ್ಲುತ್ತ ಸೇರುವೆ ಪ್ರಾಂತೆಯ ನೀನು ತಿಳಿತೆ ಪಾಂಚಾಲಿ ಬಿಡು ಆ ನಿನ್ನ ವ್ಯದೆಯನ್ನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮರೆಯ ಮನ ಕೇಳಿದರೆ ವಿರಾಮ ಪ್ರಾಣೇಶ್ವರ ಭ್ರಮರೆಯ ಮನ ಕೇಳಿದರೆ ವಿರಾಮ ಸಮಯವಿದೆ ಪ್ರಾಣೇಶ್ವರ ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ ಆ ಪ್ರತಿಜ್ಞಾ ವಾಕ್ಯಗಳ ಪುನಃ ನನ್ನ ಬಾಯಿಂದ ಕೇಳಲು ಅಪೇಕ್ಷಿಸುವೆಯಾ
ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನ ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ, ನಾನು ಮಾತ್ರ ಯುದ್ಧವನ್ನ ಮಹೋತ್ತರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತಪರಾಧವನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸತಕ್ಕವನಲ್ಲ. ಕೋಳ ಕೌರವನ ಬಾಡಿಗೆಳೆಸವೆ ತಾಳು ತಾಳು ನೀ ಶುಭಮತಿಯೇ. ಪಾಂಚಾಲಿ, ಕೋಳ ಕೌರವನ ಬಾಡಿಗೆಳೆಸವೆ ತಾಳು ತಾಳು ನೀ ಶುಭಮತಿಯೇ. ಸೈರಿ ಸೈ ಪರಿಪುರಾಗಳು, ಸೈರಿ ಸೈ ಪರಿಪುರಾಗಳು. ದುರಬಳಿಗಲೇ ಕುರುಕುಲವೆಲ್ಲವ ಸರಬಡಿಯುವನ ಕಾಂತೆಯೇ. ದುರಬಳಿಗಲೇ ಕುರುಕುಲವೆಲ್ಲವ ಸರಬಡಿಯುವನ ಕಾಂತೆಯೇ. ದುರುಳ ಕೌರವರ ಸಿಗಿದು ಬರುವೆನು ಸೈರಿ ಸೈ ಪರಿಪುರಾಗಳು. ಸೈರಿ ಸೈ ಪರಿದುರಾದಳು, ಸೈರಿ ಸೈ ಪರಿದುರಾದಳು. ಅಣ್ಣ ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಪಾರ್ಥ, ಈತನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವುದು. ಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಪ್ರಿಯರೇ ಮೂಲ ಕಾರಣ. ನಿಜ ನಿಜ. ಈ ದುರ್ಯೋಧನನಿಂದ ಯುದ್ಧ ಮಾಡುವುದಕ್ಕಿಂತ ಕೌರವರೊಡನೆ ಸಹೋದರ ಭೀಮಸೇನನನ್ನು ಸಮಾಧಾನ ಮಾಡುವುದೇ ನನಗೆ ಸಾಕಾಗಿದೆ. ಬನ್ನಿ ಸ್ವಾಮಿ, ಸಮಾಧಾನ ಮಾಡಿ. ಪಾಂಚಾಲಿ ಸಮಾಚಾರ. ಪಾಂಚಾಲಿ ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರುವಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳಿದೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನು ಹಾಗೆ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ನಾನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಲೆ ಇವೆರಡೇ ಗುರುಕುಲವನ್ನು ಸಮೂಲವಾಗಿ ನಿರ್ಮೂಲ ಮಾಡಬಲ್ಲದು. ನೀವೆಲ್ಲರೂ ನಿಶ್ಚಿಂತೆ ಇದ್ದೀರಿ, ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದು ನಾನು ಮಾಡುವುದು. ಶಾಂತನಾಗು. ಮುನಿಸೇತಗೆ ನಿನಗೆ ಕಣಗುಣ ನಿಧಿ ಭೀಮಸೇನ ಅನುಜಾತನ ಸೈಪುದಲ್ಲಿ ಮನಸೈರಿಸಿ ಶಾಂತನಾಗು. ಭೀಮ 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 ಏತರ ನಡತೆ ಪ್ರೀತಿ ಸಹೋದರ ಆತುರದಿಂದ ಫಲವೇ ನೀವು. ಏತರ ನಡತೆ ಪ್ರೀತಿ ಸಹೋದರ ಆತುರದಿಂದಲೇ ಫಲವೇ ನೀವು. ಧರ್ಮ ವಿಚಾರ ಮರ್ಮವನರಿಯ ಧರ್ಮ ವಿಚಾರ ಮರ್ಮವನರಿಯ
ಧರ್ಮ ವಿಚಾರದ ಮರ್ಮವನರಿಯಲು ಧರ್ಮ ವಿಚಾರದ ಮರ್ಮವನರಿಯಲು ಕರ್ಮಕ್ಕೆ ಪಾಗಿ ಆಗುವಿರೇತಕ್ಕೆ ಕರ್ಮಕ್ಕೆ ಭಾಗಿಗಳಾಗಿ ಏತರ ನಗತಿ ಪ್ರೀತಿಸಬೋ ಆತುರದಿಂದ ಫಲವೇ ಸಹೋದರ ಭೀಮಸೇನ ಶಾಂತನಾಗು. ಕೋಪ ಮಾಡಬೇಡ. ಕೋಪ ಮಾಡಬೇಡ, ಶಾಂತನಾಗು ಸಹೋದರ. ಕೋಪ ಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಆರಂಭಿಸುವುದು ಅನುಚಿತ. ನೀನೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಜಯ ಜಯ ಕೋಲಾಹಲ, ಜಯ ಜಯ ಕೃಷ್ಣ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಖ್ಯೆ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯನ್ನು ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ನಿಲ್ಲು ಪ್ರಿಯ. ಶಾಂತನಾಗು. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ವಾಸುದೇವ. ಪರಮಾತ್ಮ. ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ. ವನಮಾಲಿ ವೈಕುಂಠ ನಿವಾಸ ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವ ಭಯಹಾರ. ಪರಮಾತ್ಮ. ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವ ಭಯಹಾರ ನಿನ ಜನ ಮಂದಾರಿ ದಾನವ ಸಂಹಾರಿ. ಹೇ ಮಾಧವ ಹೇ ಮಾಧವ ಪರಮಾತ್ಮ. ನಿನ ಜನ ಮಂದಾರಿ ದಾನವ ಸಂಹಾರಿ. ವಾಸುದೇವ. ನಿನ ಜನ ಮಂದಾರಿ ದಾನವ ಸಂಹಾರಿ. ನಿನ ಜನ ಮಂದಾರಿ ದಾನವ ಸಂಹಾರಿ. ಸಂಸಾರಿ ಪುರವೈರಿ ಸಂಸಾರಿ ಪುರವೈರಿ ಕಾಪಾಡೋ ಶ್ರೀಹರಿ. ಸಂಸಾರಿ ಪುರವೈರಿ ಕಾಪಾಡೋ ಶ್ರೀಹರಿ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ. ಹೇ ಮಾಧವ ಹೇ ಮಾಧವ ವಾಸುದೇವ. ನಮಸ್ಕರಿಸುವೆನು ಪರಮಾತ್ಮ. ಯದುಪತಿ, ಸಭೆಯಲ್ಲಿ ಏನು ಹೋದ ನಡೆಯಿತು? ಕಾರ್ಯವೇನಾಯಿತು?
ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ನಡೆಯಿತು ಧರ್ಮನಂದನ. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನೂ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಇನ್ನೂ ಮುಂತಾದವರು. ಆ ದುರ್ಯೋಧನ ಭೀಮಸೇನ ಆತನೂ ಸಹ. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ನೀನು ಅದನ್ನು ಸಾಧಿಸಿದೆ. ಸಾಧಿಸು, 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 ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೂರ್ವ ಫಲವನ್ನು ನೀವೇ ಪೂಜಿಸಿರಿ. ಈ ಭೀಮನ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲೇ ಬಿಡಲು. ನಿಲ್ಲಯ್ಯ, ನಿಲ್ಲು. ನೀನು ಇಡಂಬಾಪತಿಯೇ ಸರಿ. ನಿನಗಷ್ಟೊಂದು ರೋಷವಿಲ್ಲವಿದ್ದರೆ ಆ ರಕ್ಷಸೆಯನ್ನು ಏತಾನೇ ಆಳಲು ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ನೀನು ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಸ್ಥೆಯ ಸುದ್ದಿಯು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ನಿನಗೊಪ್ಪು ಒಂದು ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ಏನು? ದುರ್ಯೋಧನನು ನನಗೊಂದು ಪ್ರಿಯವಾದ ಸಂದೇಶ? ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಹೇಳು, ಏನು ಆ ಉದ್ದೇಶ? ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈಕೊಟ್ಟುಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿಯೇ ಕುಳಿತುಕೋ. ಹಾಗಲಿ. ಈ ಸಂದೇಶವನ್ನು ಕೇಳುವುದೋಸ್ಕರ ನಿನ್ನ ಬಳಿಯಲ್ಲೇ ನಾನು ಕೈ ಕೊಟ್ಟುಕೊಂಡು ಕುಳಿತಿರುವೆನು. ಹೇಳು ಕೃಷ್ಣ, ಈಗಲಾದರೂ ಹೇಳು, ಏನು ಆ ಸಂದೇಶ? ಆಜ್ಞಸೇನೆ, ವಾಸುದೇವ, ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ ಪರಮಾತ್ಮ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನೂ ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮರಿಯನ್ನು ಬಿಡಿಸುವುದರಲ್ಲಿ ನೀನು ಬಹಳ ಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ಕೈಕೊಟ್ಟಿಕೊಂಡು ಕುಳಿತುಕೋ. ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ. ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷಿಸುವಾದರೆ ಅದು ದೊರಕುವುದು ರಣರಂಗದಲ್ಲಿ, ಯುದ್ಧಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿದ. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಆ ಕುಂಡಿ ಕೌರವ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ ಎಂದು ಯುದ್ಧವನ್ನು ಬಯಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನ ಪಟ್ಟವನು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ವಾಸುದೇವ, ಏನು ಏನು? ಯಾರು ಬಿಚ್ಚುವುದಿಲ್ಲವೇ? ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚುಕೊಳ್ಳುವೆನು. ಎಲ್ಲಿ ಎಲ್ಲಿ
ಬಂಧು ಬಾಂಧವರ ದುರದೋಷರಿಯುತ್ತೆ ವರದುಶ್ಯಾಸನದ ಕರುಳಂ ಹೊರತೆಗೆದು ಧ್ರುಪದ ನಂದಿನಿಯ ಬಿಡುಮುಡಿಯ ಕಟ್ಟಿಸುವೆ ಸೇಳುವೆ ಗುರುಕುಲ ನೀಚರನ ಸೇಳುವೆ ಗುರುಕುಲ ನೀಚರನ ಭ್ರಷ್ಟರ ಬಿಡಿದು ತಲ್ಲವೆನು ಸೇಳುವೆ ಗುರುಕುಲ ನೀಚರನ ಭ್ರಷ್ಟರ ಬಿಡಿದು ತಲ್ಲವೆನು ಸೇಳುವೆ ಗುರುಕುಲ ನೀಚರನ ಕರಗೆ ದ್ರೋಹಿಗಳು ಹಿಡಿಗೆ ಶಿಕ್ಷರ ಹಿಡಿದು ನೀಚರ ಸೆರ ಬಡಿಯುವೆನ ಕರಗೆ ದ್ರೋಹಿಗಳು ಹಿಡಿಗೆ ಶಿಕ್ಷರ ಬಿಡಿದು ನೀಚರ ಸೆರ ಬಡಿಯುವೆನ ಅಡಿಯೋನ್ ಮಟ್ಟಿ ಗಲೆಯೋನ್ ಕೊಟ್ಟಿ ಅಡಿಯೋನ್ ಮಟ್ಟಿ ಗಲೆಯೋನ್ ಕೊಟ್ಟಿ ಕೊಂಡ ಮುಂಡಗಳ ಚೆಂಡಾಡುವೆನ ಕೊಂಡ ಮುಂಡಗಳ ಚೆಂಡಾಡುವೆನ ಸೇಳುವ ಗುರುಕುಲ ನೀಚರನ ಬಸ್ತರ ಬಿಡಿದು ಬಲ್ಲವನು ಸೇಳುವ ಗುರುಕುಲ ನೀಚರನ ಸೇಳುವ ಗುರುಕುಲ ನೀಚರನ ಸೇಳುವ ಗುರುಕುಲ ನೀಚರನ ನಾನು ವಾಯುದೇವನಂದದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತೆ ಕುಂತಿ ದೇವಿ ಸ್ತಂಜಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಆ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮಡಿಯನ್ನು ಕಟ್ಟಿಸುವೆ. ಆ ನಂತರ ಆ ದರ್ಪಿತರಾದ ದುರ್ಯೋಧನ ತೊಡೆಯಲ್ಲಿ ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಯಾರಗಾಲದಿಂದ ಪುಡಿ ಪುಡಿ ಮಾಡುವ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಸಪ್ತಾ ಸ್ವರತ ಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯ ಪ್ರಣಮಾಮ್ಯಹಂ ತಂ ಸೂರ್ಯ ಪ್ರಣಮಾಮ್ಯಹಂ. ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ. ನೀಗಿಸೋ
ಭಾಸ್ಕರ ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ ಪಾಂಡವರ ಜನನಿ, ಅರ್ಜುನನ ಮಾತೆ, ಹೌದು ಕಂದ. ನನ್ನ ಜನ್ಮದಾತೆ. ಅಮ್ಮ, ಕೀರ್ತಿಶಾಲಿ ಆಗು ಮಗನೇ. ನನ್ನದೆಂತಹ ಕೀರ್ತಿಶಾಲಿ ಅಮ್ಮ. ಅಮ್ಮ, ಕರ್ಣ, ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ನೀನೇನಾ ಎನ್ನಡೆದ ಮಾತೆಯು? ಹೌದು ಕಂದ. ಅಮ್ಮ, ನದಿಯೊಳಗೆ ನೂಕಿದೆ. ಕರ್ಣ, ಅಮ್ಮ, ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿಲ್ಲದೆ. ನದಿಯೊಳಗೆ ನೂಕಿದೆ. ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದು ಆ ಅಮ್ಮ, ಜನನಿ ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆ ಸೇದು ಹತ್ತೆ ಗೈಯಲು. ಕಂದ, ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆ ಸೇದು ಹತ್ತೆ ಗೈಯಲು. ಕಂದ ನಿನಿಸಿ ಅಂದು ನಿನಗೆ. ಅಮ್ಮ, ಕಂದ ನಿನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನು? ಏನು ಇಲ್ಲ ಕಂದ. ಅಮ್ಮ, ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯಿಲ್ಲದೆ. ನದಿಯೊಳಗೆ ನೂಕಿದೆ. ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಹೌದು ಅಮ್ಮ, ಮಂದಭಾಗ್ಯನಂತೆ ನಾನು
ಬಹಳ ನೊಂದೆನು. ಸೋದನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೆನು. ಹಡೆದ ಜನನಿ ಜನಕರಾರೋ ಎಂದು ಕಂಬನಿಗೆರೆದೆನು. ಹಡೆದ ಜನನಿ ಜನಕರಾರೋ ಎಂದು ಕಂಬನಿಗೆರೆದೆನು. ಎಂದು ಕಂಬನಿಗೆರೆದೆನು. ನದಿಯೊಳಗೆ ನೂದಿದೆ ಮಾತೆಯೇ ಮಮತೆಯಿಂದ. ನದಿಯೊಳಗೆ ನೂದಿದೆ ಅಮ್ಮ ಜನನಿ ಅಮ್ಮ ಅಮ್ಮ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳೂ ಸಹ ತಿನ್ನದೆ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳೂ ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆಯಿಂದ ಸಾಕಿಸಲವು. ಹೀಗಿರುವಾಗ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ನಾನದೆಷ್ಟು ದುಃಖಿಸಿದೆನು ಬಲ್ಲೆಯ ತಾಯಿ, ಬಲ್ಲೆಯ. ಹೋಗಲಿ ಬಿಡು, ನೀನು ನನ್ನ ಜನ್ಮದಾತೆ, ನನ್ನ ಜನ್ಮಕ್ಕೆ ಕಾರಣೀಭೂತಳಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಈಗಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಕಂದ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು.
ಕಂದ ಬಾರ ಮುನಿ ಮಂತ್ರದಿಂದ ಹಡೆದೆನು ನಿನ್ನ ಮುನಿ ಮಂತ್ರದಿಂದ ಹಡೆದೆನು ನಿನ್ನ ಲೋಕಪವಾದಕ್ಕೆ ನದಿಯಲೆಸೆದೆನೋ. ಹೌದು ಮಗನೇ, ಲೋಕಪವಾದಕ್ಕೆ ನದಿಯಲೆಸೆದೆನೋ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು. ಪರಿತಪಿಸಿ ನಾ ಬಂದೆನು ಕಂದ ಬಾರ ನಿನ ತಾಯಿ ನಾನೇನಯ ಈ ಜೀವ ನಿನದೇ ಕಂದ. ಕರ್ಣ, ಸತ್ಯವಾಗಿಯೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವಿಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪವಿತ್ರ ಪಾವನವಾದ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಈ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಕರ್ಣ, ಅಮ್ಮ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳೆಕಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು ತಾಯಿ. ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಪರದಾತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ?
ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ನನ್ನನ್ನು ಶಪಿಸದಿಹರೆ ತಾಯಿ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ತಾಯಿ, ಒಣಗಿ ಹೋಗಿರುವುದು. ಪುನಃ ಚಿಗುರುವುದೇನಮ್ಮ? ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯದು ತಾಯಿ? ಬಿಡುತ್ತಾಯಿ ನಿನ್ನ ವ್ಯತೆಯನ್ನು. ಲೋಕೈಕ ವೀರನಾದ ನೀನು ಆ ದುರುಳ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಕರ್ಣ, ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ತನ್ನ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಪರದಾತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ನನ್ನಿಂದಾಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಆಗಬಹುದು ತಾಯಿ, ಆಗಬಹುದು. ಪಾಂಡವರಲ್ಲಿ ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ಏಕೆ ನಿನಗಿಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ಕಣ್ತುಂಬ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ಹೌದು ತಾಯಿ, ಅರ್ಜುನನಿಂದ ನಾನೇ ಮೃತಪಟ್ಟು ದೈವವಶಾತ್ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಉಳಿದೇ ಉಳಿಯುವರು. ಹೋಗು ಮುನ್ನ ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆಯಾ ಮಗನೇ? ಹೇಳು ತಾಯಿ. ಇದರಿಂದಲಾದರೂ ನನ್ನ ಜನ್ಮದಾತೆಯ ಋಣವನ್ನು ತೀರಿಸಿದಂತಾಗುವುದು. ಸತ್ಯವಾಗಿಯೂ ನೆರವೇರಿಸಿಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ನುಡಿದುದಂ ನಡೆಸಲಾರದ ಕಡುಕೂಳನೆ ಕರ್ಣ ಪೇನ್ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯನ್ನು ಮಾತೆ ಬಿಡು ಬಿಡು ಚಿಂತೆಯನ್ನು ಮಾತೆ ನುಡಿಸುವೆನು ಧರ್ಮದಾಣೆ ಮರ್ಪಿತನಾಣೆ ಜನನೀ ಜನನೀ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವದೇನೆಂದು ಹೇಳು ತಾಯಿ. ಭಗವಾನ್ ಸೂರ್ಯ ದೇವನಾಣೆಗೂ ನಡೆಸಿಕೊಡುವೆನು. ಕಂದ, ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ. ಹಡೆದ ಹೊಟ್ಟೆಗದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ.
ಮಿತ್ರ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಕರ್ಣ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಇಟ್ಟಾನೆ ತಪ್ಪೆ ನಮ್ಮ, ಇನ್ನಾನೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಇದೋ ತೊಟ್ಟೆನಮ್ಮ ನನ್ನ ವಾಗ್ದಾನವನ್ನು. ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ, ಪುನಃ ತೊಡುವುದಿಲ್ಲ. ಅಮ್ಮ, ಕುಮಾರ, ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಕು.